ಆರಂಭಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ. ಏನೇನು ಕೆಲಸ ಮಾಡ್ತೀರಾ ಸರ್ ಮನೆಯಲ್ಲಿ? ಮನೆ ಕೆಲಸ ಅಂತಂತಂದರೆ ಅತ್ತೆ ಟೀ ಕೇಳಿದ್ರೆ ಟೀ ಮಾಡಿಕೊಡ್ತೀನಿ. ಓಕೆ, ಆಮೇಲೆ ಮಾವ ಕೇಳಿದ್ರೆ ಇದು ಪೇಪರ್ ಕೊಡ್ತೀನಿ. ಹೆಂಡತಿ ಕೇಳಿದ್ರೆ ಹೆಂಡತಿ ಎಲ್ಲ ಕೆಲಸ ಮಾಡ್ತೀನಿ. ಆ್ಯಕ್ಚುಲಾಗಿ ಅವ್ರು ಹೇಳ್ತಾರೆ ಇವಾಗ ಎಲ್ಲ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ ಅಂತ. ಅದು ಆ್ಯಕ್ಚುಲಾಗಿ ಅಭ್ಯಾಸ ಬಲ ಆಗಿಬಿಡುತ್ತೆ. ಸೊ ಇವಾಗ ನಮ್ಮ ಕಡೆ ಏನಾಗುತ್ತೆ ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಇವಾಗ ಮನೇಲಿದ್ದರೆ ಇವಾಗ ಏನೋ ಮಾಡಬೇಕು ಅಂದರೂ ಅಮ್ಮನ ಹೋಗಿ ಕೇಳ್ತಾರೆ. ಸೊ ನಮ್ಮದೊಂದು ಸ್ವಾಭಿಮಾನ ಇರೋದಿಲ್ಲ. ಎಲ್ಲ ಏನೇ ಬೇಕು ಅಂತಿದ್ರು ಒಂದು ಹುಡುಗಿ ಇವಾಗ ನಾನು ಹೇಳಬೇಕು ಅಂದರೆ ತಪ್ಪಿಲ್ಕೊಂಬಿಡಿ, ಇವಾಗ ಇಟ್ಸ್ ಅ ವುಮೆನ್ಸ್ ವರ್ಲ್ಡ್. ಈವನ್ ಇಂಗ್ಲೆಂಡಲ್ಲೂ ಥ್ಯಾಂಕ್ ಯು ಸೋ ಮಚ್. ಅವರೇನೋ ಅತ್ತೆ ಮನೆ ಮತ್ತು ತಮ್ಮ ಮನೆ ಅಂತ ಫ್ರೀಡಮ್ ಆಗಿದ್ಬಿಟ್ಟಾರಲ್ಲ, ಅದಕ್ಕೆ ರೂಢಿ ಜಾಸ್ತಿ ಅವ್ರಿಗೆ. ನಮಗಿಲ್ಲ, ಆ ಥರ ಇಲ್ಲ. ನಾವು ಫ್ರೀಯಾಗಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತೀವಿ, ಜಾಸ್ತಿ ಹೊತ್ತು ಮಾತಾಡಲ್ಲ. ನಾಚಿಕೆ ಸಂಕೋಚ ಯಾಕೆ ಇರಲ್ಲ ಅಂದರೆ, ಅವ್ರ ಮನೆ ಅಳಿನ ಏನಕ್ಕೆ ಮಾಡ್ಕೊತಾರೆ ಅಂದರೆ, ತಂದೆ ತಾಯಿಗೆ ಮನೆ ತೂಗಿಸೋಷ್ಟು ಆಸ್ತಿ ಪಾಸ್ತಿ ಇರ್ಬೋದು, ಜವಾಬ್ದಾರಿಗಳಿರ್ಬೋದು, ಅದು ಯಾವುದೂ ಅವ್ರಿಗೆ ಫೇಸ್ ಮಾಡೋಕೆ ಆಗಿಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಮನೆ ಅಳಿಯಂದ್ರನ್ನ ಮಾಡ್ಕೊಡ್ತಾರೆ. ಇವ್ರಿಗೆ ಆ ಕೆಪಾಸಿಟಿ ಇಲ್ಲ. ಈಗಲೇ ಗೊತ್ತಾಗ್ತಿದೆ ಈ ಶೋನಲ್ಲಿ, ಅವ್ರಿಗೆ ಆ ಕೆಪಾಸಿಟಿ ಇಲ್ಲ. ಮನೆ ಅಳಿನ್ಗೆ ಏನು ಕೆಪಾಸಿಟಿ ಇರುತ್ತೆ ಅಂದರೆ, ಅತ್ತೆ ಮನೇಲಿ ಇರೋದು ನೋಡ್ತಾ ಇರ್ತಾರಲ್ಲ ಅವರು. ದಿನ ಬೆಳಗಾದ್ರೆ ನಮ್ಮ ಅತ್ತೆ ಏನು ಮಾಡಿರ್ತಾರೆ, ನಮ್ಮ ಮಾವ ಏನು ಮಾಡಿರ್ತಾರೆ ಅಂತ ಅವ್ರು ದಿನ ಬೆಳಗಾದ್ರೆ ನೋಡ್ತಾ ಇರ್ತಾರೆ. ಕೆಲಸಗಳು ಮಾಡ್ತಾರೆ ಮನೆಯಲ್ಲಿ. ಅವ್ರ ಅತ್ತೆ ಚಪ್ಪಲಿ ಎತ್ತು ಅಂದ್ರೂ ಎತ್ತಬೇಕು ಮನೆ ಅಳಿಯ. ಆ ರೀತಿಲಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು. ಒಂದು ನಿಮಿಷ. ಅತ್ತೆ ಮನೇಲಾದ್ರೆ ಚಪ್ಪಲಿ ಎತ್ತಂದ್ರು ಎತ್ತಬೇಕು ಅಂತ ಹೇಳಿ ಗುಡಿಸ್ಬೇಕಂತ. ಗುಡಿಸ್ಬೇಕಾಗುತ್ತೆ ಮೇಡಮ್, ತಪ್ಪೇನಿಲ್ಲ ಅದ್ರಲ್ಲಿ. ಅವ್ರ ಮನೇಲಾದ್ರೆ ಅವ್ರ ಅವಪ್ಪ ಹೇಳಿದ್ರು ಮಾಡಲ್ವಾ? ಚಪ್ಪಲಿ ಯಾಕೆ ತಲೆ ಮೇಲೆ ಹೊತ್ಕೊಂಡು ತಿರುಗಂದ್ರೆ ತಿರುಗ್ತಾರೆ ಅವರು. ಯಾಕೆ ಅಂದ್ರೆ ಹೆಣ್ಣು ಅನ್ನೋದು ಒಂದು ಅತ್ತೆ ಮನೇಲಿ 10 ದಿವಸ ಆಗಲಿ, ಒಂದು ವಾರ ಆಗಲಿ ಬಾಳಿ ಅತ್ತೆ ಮಾವನ ಹತ್ರ ಸೈ ಅನ್ಸ್ಕೊಂಡ್ ಬಂದಿದ್ದವಳೆ ಒಂದು ಹೆಣ್ಣಾಗಿ ಬಾಳಕ್ಕೆ ಸಾಧ್ಯ. ಅವಳಿಗೆ ಅತ್ತೆ ಮಾವನ ಮನೇಲಿ ಏನು ಸ್ಥಾನ ಇದೆಯೋ ಅದು ಆದಷ್ಟು ಅಪ್ಪ ಅಮ್ಮನ ಮನೇಲಿ ಸ್ಥಾನ ಸಿಕ್ಕೋದಿಲ್ಲ. ಅದು ಈ ಸಂಪ್ರದಾಯ ಹಿಡ್ಕೊಂಡಿದೀವಿ, ಏನಂತೀರಾ? ಅದೆಲ್ಲಾನು ಆಗಿನ ಕಾಲ ಮೇಡಮ್. ಇವಾಗ ಎಷ್ಟೊಂದು ಕ್ರೈಮ್ ಸ್ಟೋರಿ ಬರ್ತಾ ಇರೋದೇನೆ ಅತ್ತೆ ಸೊಸೆ ಜಗಳ ಆಡ್ಬಿಟ್ಟು. ಯಾವಾಗ್ಲೂ ಅತ್ತೆ ಅಳಿಯ ಜಗಳ ಆಡಿ ಬರ್ತಾ ಇಲ್ಲ. ಸುಟ್ಟೋಗೋದಿಲ್ಲ. ಇನ್ನೇನೇನು ಕೆಲಸಗಳು ಮಾಡ್ತಾಳಮ್ಮ ಇವರೆಲ್ಲ? ಮೇಡಮ್, ಇವರೆಲ್ಲ ಹೋಗಿ ಅತ್ತೆ ಮನೇಲಿ ಸೇರ್ಕೊಬಿಟ್ರೆ ತಂದೆ ತಾಯಿ ಸಾಕಿರ್ತಾರೆ ಅಲ್ವಾ ಚಿಕ್ಕದ್ರಿಂದ, ಆ ತಂದೆ ತಾಯಿನ ನೋಡ್ಕೋಬೇಕಲ್ವಾ. ಹೆಂಡತಿನ ಕರ್ಕೊಂಡ್ಬಂದು ತಂದೆ ತಾಯಿನ ನೋಡ್ಕೋಬೇಕಲ್ವಾ. ಆದ್ರೆ ಹೆಂಡತಿ ತಂದೆ ತಾಯಿ ನನ್ನ ಹೆಂಡತಿ ಅವ್ರಿಗೂ ನೋಡ್ಕೋಬೇಕು ಮೇಡಮ್. ಇವ್ರ ತಂದೆ ತಾಯಿನ ನೋಡ್ಕೋಬೇಕಲ್ವಾ. ಇವ್ರು ಹೋಗಿ ಅತ್ತೆ ಮನೇಲೆ ಸೇರ್ಕೊಬಿಟ್ರೆ ಇವ್ರ ತಂದೆ ತಾಯಿನ ಯಾರು ನೋಡ್ಕೋತಾರೆ? ಸರ್ ಒಂದ್ ನಿಮಿಷ. ಗಂಡ ಹೆಂಡತಿರಿಗೆ ಜಗಳ ಬಂದೇ ಬರ್ತದೆ. ಕೊನೆಗೆ ಹೆಂಡತಿ ಏನು ಹೇಳ್ತಾರೆ ಗೊತ್ತಾ? ಲೇ, ನನ್ನ ಆಸ್ತಿಲಿ ತಿಂತಾ ಇದ್ದಿ, ನನ್ನ ಆಸ್ತಿಲಿ ಊಟ ಮಾಡ್ತಾ ಇದ್ದಿ, ನೀನು ಏನು ಕೆಲಸ ಮಾಡ್ಬೇಕು ಮಾಡ್ಕೊಂಡು ನಿಂತ್ಕೋ ಕರೆಕ್ಟಾಗಿ ಅಂತ ಹೇಳ್ತಾರೆ ಮನೇಲಿ. ಹೇಳ್ತಾರೆ ಮಾತು. ನಾನೊಂದು ಮಾತು ಕೇಳ್ತೀನಿ, ಈ ಮಾತು ಸೊಸೆಗೆ ಯಾರು ಹೇಳೋದಿಲ್ವಾ? ಒಂದ್ ನಿಮಿಷ ಹೇಳಿ ಸರ್. ಎಷ್ಟು ಜನ ಅವ್ರ ತಂದೆ ತಾಯಿ ಜೊತೆ ಇದ್ದಾರೆ ಕೇಳಿ. ಈಗ ಹೆಂಡತಿ ಮತ್ತೆ ಗಂಡ ಜೊತೆಲಿದ್ದಾರೆ. ನಾವು ಅಟ್ಲೀಸ್ಟ್ ಮನೆ ಅಳಿಯಂದ್ರಾಗಿದ್ವಿ, ಅವ್ರ ಅಮ್ಮ ಅವ್ರು ನೆಮ್ಮದಿ ಆಗಿದ್ವಿ, ಅವ್ರ ಅಮ್ಮ ಅವ್ರ ಗಂಡಂದ್ರಾಗಿದ್ದಾರೆ. ಖಂಡಿತ ಯಾರು ಅಮ್ಮ ಅವ್ರ ಗಂಡರಾಗಿಲ್ಲ. ಒಂದ್ ನಿಮಿಷ. ಸೆಪರೇಟ್ ಆಗಿದ್ದೀರಾ? ಒಂದೇ ಮನೆ ಅತ್ತೆ ಜೊತೆಗಿದ್ದೀರಾ? ಸರ್ ನಾವು ಒಟ್ಟಿಗೆ ಇದೀವಿ ಮೇಡಮ್. ಅತ್ತೆ ಮಾವನ ಜೊತೆಗಿದ್ದೀರಾ? ಒಂದ್ ನಿಮಿಷ, ಅವ್ರ ಹತ್ರ ಕಡೆ ಮೈಕ್. ಮದುವೆ ಆಗಿದೆಯಾ ಸರ್ ತಮ್ಗೆ? ನನಗಿನ್ನ ಮದುವೆ ಆಗಿಲ್ಲ, ನಾನು ಮನೆ ಅಳಿ ಆಗೋದಿಲ್ಲ. ಮದುವೆ ಆಗಿಲ್ಲ, ಆದ್ರೆ ಮುಂದೆ ಮನೆ ಅಳಿಯ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಅಪ್ಪ ಮನೆ ಅಳಿಯ. ಅದರಿಂದ ಏನ್ ಕೆಟ್ಟೋಯ್ತು? ಅಲ್ಲ, ಆಕ್ಚುಲಿ ಏನ್ ಕೆಟ್ಟೋಗಿಲ್ಲ. ಏನಾಗುತ್ತೆ ಅಂದ್ರೆ ನಾನೊಂದು ವ್ಯಾಲಿಡ್ ಪಾಯಿಂಟ್. ಮಗುವಾಗಿ ಈ ಮನೆ ಅಳಿಯನಾಗಿದ್ರೆ ನಮ್ಮಪ್ಪ ಈ ತರ ಕಷ್ಟಪಟ್ಟಿದ್ದಾರೆ, ಏನೇನೋ ಇದೆ ಅಂತ, ಆತರ ಏನಾದ್ರೂ ಇದೆಯಾ? ಹೌದೌದು. ನನ್ನ ಆಕ್ಚುಲಿ 38 ವರ್ಷದಲ್ಲಿ ನಾನು ನೋಡಿರೋದ್ ಪ್ರಕಾರ ನಮ್ಮ ಅಪ್ಪ. Tell me you are 38. I'm 38. You look so young, but it's a high time to marry ಅಲ್ವಾ? ಅದೇ ನೋಡ್ತಾ ಇದ್ದೀನಿ ಇವಾಗ. ಯಾರ ಮನೆ ಅಳಿಯ ತಗೊಳ್ಳೆ ನೋಡ್ಬೇಡಿ. ಏನೇನ್ ಪ್ರಾಬ್ಲಮ್ಸ್ ನೋಡಿದ್ದೀರಾ? ಕ್ವೈಟ್ ಪ್ಲೀಸ್. ಆಕ್ಚುಲ್ ಆಗಿ ಮೊದಲನೇದಾಗಿ ನಮ್ಮ ಅಜ್ಜಿಗೆ ಅಂದ್ರೆ ನಮ್ಮ ಅಮ್ಮಮ್ಮನಿಗೆ, ಆಮೇಲೆ ಇವರಿಗೆ ಸಿಕ್ಕಾಬಟ್ಟೆ ಜಗಳ ಆಗೋದು. ನಮ್ಮ ಅಪ್ಪ ಯಾವಾಗ ಮನೆಗೆ ಬಂದ್ಬಿಟ್ಟು ಏನ ಜೋರಾಗಿ ಮಾತಾಡ್ಬೇಕು ಅಂದ್ರೆ, ರೀ ಸುಮ್ನಿರ್ರಿ, ನಮ್ಮ ಮನೇಲಿ ಇದ್ದೀರಾ, ಯಾಕ್ರಿ ಮಾತಾಡ್ತೀರಾ ನೀವು ಅಂದ್ರು. ಯಾರು? ಓಪನ್ ಆಗಿ ಹೇಳೋರು. ನಿಮ್ಮ ಅಜ್ಜಿ. ನಮ್ಮ ಅಮ್ಮ ಕಡೆ ಕೂತ್ಕೊಂಡಿದ್ದಾರೆ, ಕೇಳಿ ಅವ್ರನ್ನೇ. ಎಲ್ಲಿ? ಓ, ಇಲ್ಲೇ ಇದ್ದಾರಾ? ಮೈಕ್ ಕೊಡ್ರಿ ಅವ್ರ ಹತ್ರ. ನಿಮ್ಮ ಯಜಮಾನ್ರೆಲ್ಲಮ್ಮ? ನಮ್ಮ ಯಜಮಾನ್ರು ಮನೇಲಿದ್ದಾರೆ, ಬಂದಿಲ್ಲ. ಅಂದ್ರೆ ಯಾವಾಗ್ಲೂ ನಾನು ಇಲ್ಲಿಗಾದ್ರೂ ಕರ್ಕೊಂಡ್ ಬರ್ಬಾರ್ದ? ಮನೆಯಲ್ಲೇ ಬಿಟ್ಟು ಬರ್ಬೇಕಾ? ಇವಾಗ ಹೇಳ್ತೀನಿ ಕೇಳಿ. ಯಾಕೆ ಬಂದಿಲ್ಲ ಅಂತ ಕೇಳ್ತೀರಾ? ಇವಾಗ ಅವ್ರಿಗೆ ಎಷ್ಟು ಭಯ ಅಂದರೆ, ಇವಾಗ ನಾವು ಮನೇಲಿ ಹೋಗಿಂದ ಮುಂಚೆ ನಾನು ಈ ಕಡೆ ಸೈಡಲ್ಲಿ ನಮ್ಮ ಅಮ್ಮನ ಕರೆದ್ಬಿಟ್ಟು ಅಡುಗೆ ಏನು ಮಾಡಿರ್ಲಿ ಅಂತ ಕೇಳು ಅಂತ ಹೇಳಿದ್ರು. ಅಲ್ಲ ಮೇಡಮ್, ಈ ಥರ ಇನ್ಸಲ್ಟ್ಸ್ ತಿಂದಿದ್ದಾರಾ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ನಮ್ಮಮ್ಮ ಯಾವಾಗಲೂ ಜಗಳ ಮಾಡೋರು. ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ, ಆವಾಗಲೂ ನಮಗೆ ಇಲ್ಲ ಅತ್ತೆ ಸೊಸೆ ಜಗಳ ಆದರೆ ನಮ್ಮಲ್ಲಿ ಅಳಿಯ ಮತ್ತು
ಅತ್ತೆ ಯಾವಾಗಲೂ ಜಗಳ ಆಡೋ. ನಾನು ಅದೇ ಮೇಡಮ್ ಇಲ್ಲಿ ಆಕ್ಚುಲ್ ಆಗಿ ಪ್ರೂವ್ ಆಯ್ತಲ್ಲ, ಓಪನ್ ಸೀಕ್ರೆಟ್ ಈಚೆ ಬಂತು. ಇವಾಗ ನೀವೇ ಇದ್ರ ಮೇಲೆ ಡಿಸೈಡ್ ಮಾಡಿ. ಅದಕ್ಕೆ ನಾನು ಅತ್ತೇನು ಸೊಸೆನು ಗಲಾಟೆ ಮಾಡ್ಬೋದು, ಜಗಳ ಕಾಯ್ಬೋದು ಅಂದ್ರೆ ಅತ್ತೆ ಅಳಿಯ ಜಗಳ ಕಾಯ್ಬಾರ್ದಾ? ಇಲ್ಲ, ತಪ್ಪಿಲ್ಲ. ತಪ್ಪೇನಿದೆ? ಇಲ್ಲ, ಇಲ್ಲಿ ರೇರೆಸ್ಟ್ ಆಫ್ ದ ರೇರ್ ಕೇಸಸ್. ಯಾಕೆಂದ್ರೆ ಇದು ನನ್ನ ಅಳಿಯ, ನನಗೆ ಅಧಿಕಾರ ಇದೆ, ನನ್ನ ಮಗ ಅಂತ ಜಗಳ ಕಾಯ್ತಾರೆ, ತಪ್ಪೇನಿದೆ? ಇಲ್ಲ, ಜಗಳ ಹೆಂಗೆ ಅದು ಆಕ್ಚುಲ್ ಆಗಿ ಜಗಳ ಕೊನೆ ಯಾವಾಗ ನಮ್ಮ ಅಜ್ಜಿ ನಿಂತ್ಕೊಂಡು ಹೇಳೋದು ಒಂದೇ, ನೋಡು ನೀ ನಮ್ಮ ಮನೇಲಿ ಇದೆಯಾ, ಈ ಮನೆ ಆಸ್ತಿ ನಂದು, ಸೊ ಸುಮ್ಮನೆ ಇರೋ ತಕ್ಷಣ ನಮ್ಮಪ್ಪ ನಾನು ಕೇಳ್ತೀನಿ, ಹೆಂಡತಿ ಬರೋಕ್ ಮುಂಚೆ ನೀವೆಲ್ಲ ಮನೆ ಕೆಲಸಗಳೆಲ್ಲ ಮಾಡ್ಕೋತೀರಾ, ಹೆಂಡತಿ ಬಂದ ತಕ್ಷಣ ಅಪ್ಪ ಒಬ್ಳು ಕೆಲ್ಸಕ್ಕೆ ಬಂದ್ಲು ಅಂತ ಯಾಕೆ ತಳ್ತೀರಾ? ಇವರು ಅದು ಮಾಡ್ತಾ ಇಲ್ಲ, ಹೋಗ್ಬಿಟ್ಟು ಅವ್ರ ಮನೆ ಕೆಲಸನೂ ಮಾಡ್ತಾರಲ್ಲ, ನಿಜವಾಗ್ಲೂ ಗ್ರೇಟ್ ರೀ. ಸ್ವಂತ ತಾಯಿ ತಂದೆಗೆ ಮಾಡೋಷ್ಟು ಅತ್ತೆ ಮಾವನಿಗೆ ಮಾಡೋದಿಲ್ಲ ಅನ್ನೋದು ನಿಜ. ಇವರು ಮಾಡ್ತೀನಿ ಅಂತಾರೆ, ಆದರೆ ಎಷ್ಟು ಜನ ಇಲ್ಲಿ ನಾವು ಮನೆ ಅಳಿಯ ಇಲ್ಲ ಅಂದ್ರೂ ಅತ್ತೆ ಮಾವನಿಗೆ ಸೇವೆ ಮಾಡ್ತೀವಿ ಅನ್ನೋರು? ದಯವಿಟ್ಟು ವಿರಾಮ ನಂತರ ಹೇಳಿ. ಸ್ಟೇಟ್ಯೂಟ್. ಕಾಲ್ ಬಿದ್ರು ನಮಸ್ಕಾರ, ಸಾರಿ ಕೇಳ್ತೀರಾ? ಕೇಳ್ಬೇಕಾಗತ್ತೆ, ಕೇಳ್ತೀನಿ. ನಿಜವಾಗ್ಲೂ ನೀವು ಮಾಡೋದಾದ್ರೆ ಮಾಡಿ ತೋರಿಸಿ ಒಂದು ನಿಮಿಷ. ನೋಡಿ ಮೇಡಮ್, ಮನೇಲಿನ ಪರಿಸ್ಥಿತಿ ಇದೇನೆ, ಮಳೆ